ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ನಮ್ಮ ಜೋಶಿಸ್ ಆಸ್ಟ್ರೋಸ್ಕೋಪ್ ಯೂಟ್ಯೂಬ್ ಚಾನಲ್ನಲ್ಲಿ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿ ಶತಭಿಷ ಶತತಾರಕ ಶತತಾರ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮಗಳ ವಿಶ್ಲೇಷಣೆ. ಮೊದಲಿಗೆ ನಾವು ಕುಂಭರಾಶಿಯ ಬಗ್ಗೆ ಬರೋಣ. ಕುಂಭ ಅದು 11ನೆಯ ರಾಶಿ. ಕುಂಭ ಶನಿಗ್ರಹದ ರಾಶಿ. ಕುಂಭ ಸ್ಥಿರ ರಾಶಿ. ಕುಂಭ ವಾಯು ತತ್ವದ ರಾಶಿ. ಹೀಗೆ ಇವು ಲಕ್ಷಣಗಳು. ಕುಂಭ ಅಂದ್ರೆ ಒಂದು ಪೂರ್ಣ ಕುಂಭ ಅಂತ. ಇದರ ಅರ್ಥ ಏನು? ಕುಂಭರಾಶಿಯವರ ಸ್ವಭಾವ ಮೊದಲು. ಕುಂಭರಾಶಿಯವರು ಹೇಗಿರ್ತಾರೆ ಅಂದ್ರೆ ಶನಿಯ ಸ್ವಭಾವವನ್ನು ಉಳ್ಳವರಾಗಿರ್ತಾರೆ. ಅಂದ್ರೆ ಸ್ವಲ್ಪ ಧರ್ಮ, ಭಯ, ಭಕ್ತಿ, ಒಳ್ಳೆಯದು ಕೆಟ್ಟದ್ರ ಬಗ್ಗೆ ನಂಬಿಕೆ ಇದಿರ್ತದೆ. ಅತೀತ್ ಪಾಸ್ಟ್, ನಾವು ಬೆಳೆದು ಬಂದಂತ ದಾರಿ, ತಂದೆ ತಾಯಿ, ಗುರುಗಳು, ಸ್ನೇಹಿತರು, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಆದವರು, ಈ ರೀತಿ ಭಾವನೆಗಳನ್ನ ಇಟ್ಕೊಂಡಂತವ್ರು ಇರ್ತಾರೆ. ನಿರ್ದಾಕ್ಷಿಣ್ಯತೆ ಇವರಲ್ಲಿ ಇರೋದಿಲ್ಲ. ಸಮಾಧಾನ, ಸರಳತೆಯ ಕುಂಭರಾಶಿ ಇರೋದ್ರಿಂದ ಅದಿರ್ತವೆ. ರಿಸ್ಕ್ ತಗೊಳ್ಳುವಂತಹ ನೇಚರು, ದುಡುಕುವಂತಹ ಬುದ್ಧಿ, ಅಥವಾ ತನ್ನ ಚೌಕಟ್ಟಿಗೆ ಮೀರಿ ದುರಾಲೋಚನೆ ಅಂತ ಮಾಡುವಂಥದ್ದು ಅವೆಲ್ಲ ಇರೋದಿಲ್ಲ. ತನ್ನ ಸಾಮರ್ಥ್ಯಕ್ಕೆ ಮೀರಿ ಆಸೆ ಪಡುವಂತ ಗುಣನೂ ಇರೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಕುಂಭ ರಾಶಿಯ ಸ್ವಭಾವ ಏನಂದ್ರೆ ಭವಿಷ್ಯದ ಬಗ್ಗೆ ಹೆಚ್ಚು ಕಲ್ಪನೆ, ಆಲೋಚನೆ ಮಾಡುವಂತವರು. ಇವತ್ತ ಹಿಂಗದಪ್ಪ ಪರಿಸ್ಥಿತಿ ಅಂದ್ರೆ ಮುಂದೆ ಹೆಂಗಿರ್ತದ, ಅದಕ್ಕೆ ನಾ ಏನೇನ್ ಸಿದ್ಧತೆ ಮಾಡ್ಕೋಬೇಕು. ಒಂದು ಉದಾಹರಣೆಗೆ, ನಾನು ಇವತ್ತ ನಮ್ಮ ಆರೋಗ್ಯ ಹೆಂಗದ ಅಂದ್ರೆ ನಾಳೆ ಇನ್ನೂ ಆರೋಗ್ಯ ತೊಂದರೆ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಆರೋಗ್ಯದ ಬಗ್ಗೆ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ, ಕುಟುಂಬದ ಬಗ್ಗೆ, ಸಂಬಂಧಗಳ ಬಗ್ಗೆ. ನಮ್ ಸಂಬಂಧಗಳಿಗೆ ಹಿಂಗ್ ಹಾಳಾಗ ಹೊಂಟಾವಪ್ಪ ಅಂದ್ರೆ ಮುಂದೆ ನಾವು ಇದ್ನಾವಾದ್ರೆ ಇನ್ನೂ ಸಂಬಂಧಗಳು ಹಾಳಾಗ್ತಾವ. ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಈಗ ಎಚ್ಚೆತ್ಕೊಂಡು, ಅದು ಸಂಬಂಧಗಳ ಬಗ್ಗೆ ಆಗಿರಲಿ, ಸಂಪಾದನೆ ಬಗ್ಗೆ ಆಗಿರ್ಲಿ, ಆರೋಗ್ಯದ ಬಗ್ಗೆ ಆಗಿರ್ಲಿ, ಯಾವುದೇ ವಿಚಾರಗಳಲ್ಲಾಗಿರಲಿ ಮುಂದಾಲೋಚನೆ, ಮುಂದಾಳುವಿಕೆ ಸ್ವಲ್ಪ ಜಾಸ್ತಿ ಇರ್ತದೆ. ಅದರ ಜೊತೆಗೆ ಏಕಾಂತಾಪೇಕ್ಷೆಗಳು ಹೆಚ್ಚಿರ್ತವೆ. ಭಾವನೆಯನ್ನ ವ್ಯಕ್ತಪಡಿಸುವಂತಹ ಸ್ವಭಾವ ಕಡಿಮೆ ಇರ್ತದೆ. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಧನಿಷ್ಠ ನಕ್ಷತ್ರ ಹೆಂಗ ಅವರೆಲ್ಲ ಮಂದಿ ಜೊತೆ ಒಡನಾಡಬೇಕು ಅನ್ನೋ ಭಾವನೆ. ಶತಭಿಷ ನಕ್ಷತ್ರ ಹಂಗಲ್ಲ. ಈ ಕುಂಭರಾಶಿ ಹಂಗಲ್ಲ. ಕುಂಭರಾಶಿಗೆ ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಇದು. ಒಬ್ಬರೇ ಇರಬೇಕು, ಜಾಸ್ತಿ ಭಾವನೆಗಳನ್ನ ಹಚ್ಕೋಬಾರ್ದು, ಬಹಳ ಸೆಲೆಕ್ಟಿವ್ ಇರ್ತಾರೆ ಅವರು. ಸ್ವಲ್ಪ ಹಿಂಗ್ ಮ್ಯಾಚ್ ಆಗ್ತದಪ್ಪ ಅಂದ್ರೆ ಅಷ್ಟ ಅವ್ರವ್ರ ಜೊತೆ ಸಹವಾಸ, ಸಂಪರ್ಕ, ಒಡನಾಟ ಇರ್ತದೆ. ಸಿಕ್ಕವ್ರ ಜೊತೆ ಎಲ್ಲರನ್ನು ಸ್ನೇಹ ಮಾಡ್ಕೊಂಡೆ, ಎಲ್ಲರ ಜೊತೆ ಸಂಬಂಧ ಇಟ್ಕೊಂಡೆ, ಎಲ್ಲರ ಜೊತೆ ವ್ಯವಹಾರ ಇಟ್ಕೊಂಡೆ ಹಂಗಿರಂಗಿಲ್ಲ. ಕುಂಭರಾಶಿಯವರು ಸ್ವಲ್ಪ ಸೆಲೆಕ್ಟಿವ್ ಆಗಿರ್ತಾರೆ. ಕುಂಭರಾಶಿದು ಇದು ಸಾಮಾನ್ಯ ಸ್ವಭಾವ, ಗುಣಧರ್ಮ. ಇನ್ನು ಅನೇಕ ಅದ. ಇದರಲ್ಲಿ ಕೂಡ ಸಂಶೋಧನಾತ್ಮಕ ಭಾವನೆ ಇರ್ತದ, ರಿಸರ್ಚ್ ನೇಚರ್ ಇರ್ತದ. ಹಳೆಯದಕ್ಕೆ ಹಾಗೆ ನಾ ಹೇಳಿದ್ನಲ್ಲ, ಇಂಪಾರ್ಟೆನ್ಸ್ ಕೊಡ್ತಿರ್ತಾರ. ಮತ್ತ ಆಗಲೇ ಮಕರ ರಾಶಿಯ ಸ್ವಭಾವ ಹೆಂಗ ಶನಿ, ಇದು ಕುಂಭರಾಶಿದು ಹಂಗೆ. ಯಾರಿಂದ ಹೆಂಗ್ ಕೆಲಸ ತಗೋಬೇಕು, ಯಾವ ಮನುಷ್ಯನಲ್ಲಿ ಏನು ಗುಣ ಅದ ಅದನ್ನ ನೋಡೋದು. ಮತ್ತೆ ತನ್ನ ಸಾಮರ್ಥ್ಯ, ತನ್ನ ಶಕ್ತಿ ಪ್ರದರ್ಶನ, ತನ್ನ ಕಡೆ ಬಹಳ ಶಕ್ತಿ ಅದಪ್ಪ ತೋರಿಸಿ ದೊಡ್ಡ ಸ್ಥಿತಿನೇ ಮಾಡ್ಕೊಳ್ಳೋದು ಇಲ್ಲ. ಎಲ್ಲಿ ಎಷ್ಟು ಬೇಕು ಅಷ್ಟೇ ಬಳಸೋದು, ಎಲ್ಲಿ ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೊಳ್ಳೋದು. ಇದು ಕುಂಭರಾಶಿಯಲ್ಲೂ ಇರ್ತದೆ. ಅದರ ಮಕರ ರಾಶಿ ಸ್ವಲ್ಪ ಅಗ್ರೆಸಿವ್ ಆಗಿರ್ತದ, ಕುಂಭರಾಶಿ ಬಹಳ ಸೌಮ್ಯವಾಗಿರ್ತದೆ. ಇಷ್ಟ. ಇನ್ನು ಶತಭಿಷ ನಕ್ಷತ್ರದಲ್ಲಿ ಜನಿಸಿದಾಗ ಶತತಾರಕ, ಶತಭಿಷ, ಶತಭಿಷಜ ಏನಂಗಂದ್ರ, ಶತ ಅಂದ್ರೆ ಸಂಸ್ಕೃತದಲ್ಲಿ 100 ಅಂತ, ತಾರ ಅಂದ್ರೆ ನಕ್ಷತ್ರಗಳು, ಮಿಂಚುವ, ಹೊಳೆಯುವ, ಸೆಲ್ಫ್ ಲ್ಯುಮಿನೇಟಿವ್, ಸ್ವತಂತ್ರವಾಗಿ ಸ್ವಯಂ ಪ್ರಕಾಶಮಾನವಾದದ್ದು. ಅತ ಶತಭಿಷಜಕ, ರೋಗ ನಿವಾರಕ, ವ್ಯಾಧಿ ನಿವಾರಕ, ಬಾಧೆ ನಿವಾರಕ. ಒಂದು 100 ವೈದ್ಯರಿಗೆ ಸಮಾನ, 100 ಶಕ್ತಿಗೆ ಸಮಾನ ಅಂತ ಅರ್ಥ. ಈ ಶತತಾರಕ ಅಭಿಮಾನಿ ದೇವತೆ ಯಾರು? ವರುಣ, ಜಲದೇವತಾ, ನೀರಿನ ದೇವರು. ಈ ನಕ್ಷತ್ರಕ್ಕೆ ಗ್ರಹ ದೇವತಾ ಯಾರು? ರಾಹು. ನೋಡ್ರಿ, ಮೊದ್ಲ ಶನಿ ಜೊತೆ ರಾಹು ಸೇರ್ಕೊಂಡ ಅಂದ್ರ ಸ್ವಲ್ಪ ವಿಚಾರಗಳು ಬಹಳ, ಪರಿಕಲ್ಪನೆ ಬಹಳ, ಭ್ರಾಂತಿ ಬಹಳ. ನಾ ಈ ಜೊತೆ ಸ್ನೇಹ ಮಾಡ್ಬಿಟ್ರ, ಫ್ರೆಂಡ್ಶಿಪ್ ಮಾಡ್ಬಿಟ್ರ, ನಾಳೆ ಅವ್ನು ಮೋಸ ಮಾಡ್ಬಿಟ್ರ, ನಾಳೆ ಅವ್ನಿಂದ ನಂಗೆ ತೊಂದರೆ ಆಗ್ಬಿಟ್ರ, ಅಥವಾ ನಾನು ಬಹಳ ಹಚ್ಕೊಂಡ್ಬಿಟ್ಟೆ, ನಂಗೆ ಮರಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ನಾ ಇಂತಲ್ಲೆಲ್ಲೋ ಹೋದ್ ಹಿಂಗೇನಾದ್ರು ಸಮಸ್ಯೆ ಆಗ್ಬಿಟ್ರ. ಪಾಸಿಟಿವ್ ನೆಗೆಟಿವ್ ಎರಡು. ಅನವಶ್ಯಕವಾಗಿ ಹೆಚ್ಚು ವಿಚಾರ ಮಾಡುವಂತಹ ಸ್ವಭಾವ ಶತಭಿಷ ನಕ್ಷತ್ರಕ್ಕೆ ಇರ್ತದ. ಅದು ರಾಹುವಿನಿಂದ. ಪರಿಕಲ್ಪನೆ, ಭ್ರಾಂತಿ, ಹಲಸಿನೇಷನ್ ಇದು ಸ್ವಲ್ಪ ಜಾಸ್ತಿ ಇರ್ತದ. ಇದು ರಾಹುವಿನಿಂದ. ಇನ್ನು
ಈ ಕುಂಭರಾಶಿ ಶತಭಿಷ ನಕ್ಷತ್ರದ ವಿಶೇಷತೆ ಏನು? ವರುಣ ಅಭಿಮಾನಿ ದೇವತಾ ಶತಭಿಷಜ ನಕ್ಷತ್ರದ ವಿಶೇಷತೆ ಏನು? ಇವರಲ್ಲಿ ಸಮಾಧಾನ, ಸಾಂತ್ವನ ಹೇಳುವಂತ ಹೀಲಿಂಗ್ ನೇಚರ್ ಅಂತ ನಾವು ಕರಿತೀವಿ. ಒಳ್ಳೆ ವೈದ್ಯರಾಗ್ಬೋದು, ಒಳ್ಳೆ ಟೀಚರ್ ಆಗ್ಬೋದು, ಒಳ್ಳೆ ಫಿಲಾಸಫಿಕಲ್ ಮಂಕ್ ಆಗ್ಬೋದು, ಒಳ್ಳೆ ಆಧ್ಯಾತ್ಮಿಕ ಚಿಂತಕರಾಗಬಹುದು. ಇವರು ಮೆಡಿಕಲ್ ಫೀಲ್ಡ್ ಅಂತ ಏನವ, ಮೆಡಿಕಲ್ ಅಥವಾ ಪ್ಯಾರಾಮೆಡಿಕಲ್ ಎಲ್ಲದರಲ್ಲಿ ಕೂಡ ಭಾಗವಹಿಸುವಂತರಾಗಿರ್ತಾರ. ಕುಂಭರಾಶಿ ಶತಭಿಷ ನಕ್ಷತ್ರದವರು ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸರ್ಜಿಕಲ್ ಮ್ಯಾನುಫ್ಯಾಕ್ಚರಿಂಗ್, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಒಳ್ಳೆ ವೈದ್ಯರಾಗಿರ್ಬೋದು, BAMS, BHMS, ನ್ಯಾಚುರೋಪತಿನೋ, ಯೋಗ, ಧ್ಯಾನ, ಪ್ರಾಣಾಯಾಮ, ರೇಖಿ. ಈಗ ನಮ್ಮಲ್ಲಿ ಬಹಳಷ್ಟು ಬಂದ್ಬಿಟ್ಟಾವ. ಈಗ ಕ್ರಿಸ್ಟಲ್ ಹೀಲಿಂಗ್ ಅಂತ ಬಂದಾವ, ಕಲರ್ ಥೆರಪಿ ಅಂತ ಬಂದಾವ, ನಂಬರ್ ಥೆರಪಿ ಅಂತ ಬಂದಾವ, ಆಮೇಲೆ ಟೊನೊಲಾಜಿ ಅಂತ ಬಂದದ. ಸಂಗೀತ, ಶಬ್ದ, ಭಾವನೆ, ಏಕಾಂತ, ಆಧ್ಯಾತ್ಮ, ಧ್ಯಾನ, ಹೀಗೆ ಅನೇಕ ರೀತಿಯ ಚಿಕಿತ್ಸೆಯನ್ನು ಮಾಡುವಂತ ಚಿಕಿತ್ಸಕರಾಗಿರ್ತಾರ. ಮತ್ತೊಬ್ಬರ ನೋವು, ಸಂಕಟ, ದುಃಖವನ್ನ ಹಂಚಿಕೊಳ್ಳೋರಾಗಿರ್ತಾರ. ಈಗ ಉದಾಹರಣೆಗೆ ಕುಂಭರಾಶಿ ಶತಭಿಷ ನಕ್ಷತ್ರ ದುಃಖ ಹೇಳ್ಕೊಡ್ರಿ, ಅವ್ರು ಕೊಡುವಂತ ಸಮಾಧಾನ, ಅವ್ರು ಕೊಡುವಂತ ಸಾಂತ್ವನ, ಅವ್ರು ಹೇಳುವಂತ ಧೈರ್ಯ ಎಷ್ಟೋ ನಮ್ಮ ನೋವನ್ನ ಕಡಿಮೆ ಮಾಡ್ತಾವ. ಆ ಸ್ವಭಾವ ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ ಹೆಚ್ಚಿರುತ್ತದ. ರಾಹು ಇರುವುದರಿಂದ ನೀವು ಅವಶ್ಯಕತೆಗಿಂತ ಜಾಸ್ತಿ ಓವರ್ ಕಾನ್ಫಿಡೆಂಟ್ ಧೈರ್ಯ ಕೊಡ್ತಿರ್ತಾರ. ಹಿಂಗಾಗಿ ಇವರು ಮೆಡಿಕಲ್ ಫೀಲ್ಡ್, ಪ್ಯಾರಾಮೆಡಿಕಲ್ ಫೀಲ್ಡ್ ಇವರಿಗೆಲ್ಲ ಸೂಟ್ ಆಗ್ತದೆ. ಅದರೊಂದು ಫಾರ್ಮಸಿ ಆಗಿರ್ಬೋದು, ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅದರ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ನರ್ಸಿಂಗ್ ಕೋರ್ಸಸ್ ಆಗಿರ್ಬೋದು, ಅಥವಾ ಈ ಹೋಮ್ ಕೇರ್ ಟೇಕರ್ಸು, ಒಂದು ಫಿಸಿಷಿಯನ್ ಇಂದ ಹಿಡ್ಕೊಂಡು, ಒಂದು ಸರ್ಜನ್ ಇಂದ ಹಿಡ್ಕೊಂಡು, ಬೇರೆ ಬೇರೆ ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಶಾರೀರಿಕ ಮತ್ತು ಮಾನಸಿಕ ವ್ಯಾಧಿಗಳನ್ನ ಶಮನ ಮಾಡುವಂತಹ ಏನು ಕ್ಷೇತ್ರಗಳವ ಎಲ್ಲ ಕಡೆ ಇವರು ವ್ಯಾಪಿಸಿರ್ತಾರೆ. ಇದು ಇದರ ನಕ್ಷತ್ರ ಸ್ವಭಾವ. ಕುಂಭರಾಶಿ ಶತತಾರ ನಕ್ಷತ್ರನು ಬಹಳ ಸೆನ್ಸಿಟಿವ್ ರೀ. ತಮ್ಮ ಮನಸ್ಸಿನಾಗಿರೋ ಮಂದಿಗೆ ಸಮಾಧಾನ ಹೇಳ್ತಾರ, ಮಂದಿಗೆ ಧೈರ್ಯ ಹೇಳ್ತಾರ, ಆದ್ರೆ ತಮ್ಮ ಭಾವನೆಗಳನ್ನ ಹೇಳ್ಕೊಳ್ತಿರಂಗಿಲ್ಲ ಇವರು. ತಮಗೇನಾರ ಕಷ್ಟ ಆದ್ರ, ತಮಗೇನಾರ ಸಂಕಟ ಆದ್ರ ಹಂಗ ಪಟ್ಟನ ಅಭಿವ್ಯಕ್ತಿ ಪಡಿಸ್ತಿರಂಗಿಲ್ಲ. ಇವರು ಬಹಳ ಸೆಲೆಕ್ಟಿವ್ ಇರ್ತಾರ. ಇವರು ಫ್ಯೂಚರ್ ಥಿಂಕಿಂಗ್ ಬಹಳ ಮಾಡ್ತಿರ್ತಾರ, ರಿಸರ್ಚ್, ಬಹಳ ಜ್ಞಾನಿಗಳು ಕುಂಭರಾಶಿಯವರು. ಶತತಾರ ನಕ್ಷತ್ರದವ್ರು ಹಂಗೆ ಡೆಪ್ತ್ ಇನ್ ನಾಲೆಜ್. ಈಗ ಒಂದೇನಾರ ಹಿಡ್ಕೊಂಡ್ರು ಇಲ್ಲೋ ಅದನ್ನ ಮುಗಿಸೋ ತನಕ ಬಿಡಂಗಿಲ್ಲ. ಮತ್ ಇವ್ರಿಗೆ ಬಹಳ ಹೇಳ್ಕೊಡೋದು ಬೇಕಾಗಿಲ್ಲ. ಅದನ್ನ ಮಾಡು, ಇದನ್ನ ಮಾಡು, ಹಂಗ ಮಾಡು, ಹಿಂಗ ಮಾಡು ಹೇಳೋ ಅವಶ್ಯಕತೆ ಇಲ್ಲ. ಕುಂಭರಾಶಿ ಶತಭಿಷ ನಕ್ಷತ್ರ ಸ್ವಂತ ಬುದ್ಧಿಯಿಂದ, ಸ್ವಂತ ಜವಾಬ್ದಾರಿಯಿಂದ, ಸ್ವಂತ ತಿಳುವಳಿಕೆಯಿಂದ ಕೆಲಸ ಮಾಡುವಂತವ್ರಾಗಿರ್ತಾವ. ಇವ್ರಿಗೂ ಅನೇಕ ವ್ಯಾಧಿಗಳಿರ್ತಾವ. ಈಗ ಬಹಳಷ್ಟು ಮನಸ್ಸಿನ ಭಾವನೆಗಳು ಹೇಳ್ಕೊಳಾರ್ದ ಮನಸ್ಸಿನಾಗ ಇಟ್ಕೊಂಡು ಮಾನಸಿಕ ಖಿನ್ನತೆಯನ್ನು ಮಾಡ್ಕೊಳ್ತಿರ್ತಾರ. ನಿದ್ರಾಹೀನತೆ, ಸರಿಯಾಗಿ ರಾತ್ರಿ ನಿದ್ರೆ ಬರ್ತಿರೋದಿಲ್ಲ, ನರ ದೌರ್ಬಲ್ಯತೆ, ಗ್ಯಾಸ್ಟ್ರೈಟಿಸ್ ಆಗ್ತಿರ್ತದ, ಅಥವಾ ಅಲರ್ಜಿ ಬಹಳ ಇರ್ತದೆ ಇವ್ರಿಗೆ. ರಾಹು ಇರೋದ್ರಿಂದ ದೇಹದಲ್ಲಿ ವಿಷಶಲ್ಯತೆ, ಟಾಕ್ಸಿಸಿಟಿ ಮಾಡ್ಕೋತಿರ್ತಾರ. ಸರಿಯಾಗಿ ನಿದ್ದೆ ಮಾಡಂಗಿಲ್ಲ, ಟೈಮ್ ಟು ಟೈಮ್ ಊಟ ಮಾಡಂಗಿಲ್ಲ, ನಿದ್ರಾಹೀನತೆ, ವಿಷಶಲ್ಯತೆ, ನರ ದೌರ್ಬಲ್ಯತೆ ಇವೆಲ್ಲ ಇವ್ರಿಗಿರುವಂತಹ ಚರ್ಮ ವ್ಯಾಧಿ, ಮನೋವ್ಯಾಧಿ, ಏಕಾಂತದ ಕೊರತೆ, ಭಾವನೆಗಳನ್ನು ಹಂಚ್ಕೊಳ್ಳದೆ ಇರೋದ್ರಿಂದ ಆಗುವಂತ ಕೊರತೆ ಇವೆಲ್ಲ ಸಾಧ್ಯತೆ ಇರ್ತಾವ. ಇವರು ಒಳ್ಳೆ ಡಾಕ್ಟರ್ ಆಗ್ಬೋದು, ಒಳ್ಳೆ ರಿಸರ್ಚ್ ಸೆಂಟರ್ನ ಕೆಲಸ ಮಾಡುವಂತವ್ರಾಗಿರ್ಬೋದು, ಒಳ್ಳೆ ಇನ್ಸ್ಟಿಟ್ಯೂಟ್ ಆರ್ಗನೈಸೇಷನ್ದಾಗ ಟ್ರೈನರ್ ಆಗಿರ್ಬೋದು, ಆಧ್ಯಾತ್ಮಿಕ ಚಿಂತಕರಾಗಿರ್ಬೋದು, ಜ್ಯೋತಿಷಿಗಳಾಗಬಹುದು, ಪುರೋಹಿತರಾಗಬಹುದು, ಏನ್ ಬೇಕಾದಾಗಬಹುದು. ಸಮಾಧಾನ ಹೇಳುವಂತ ಸಮಾಜ ಸೇವಕರಾಗಬಹುದು, ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ನಾವು ಕರಿತೇವೆ. ಮಾನವ ಕಲ್ಯಾಣ, ಪ್ರಕೃತಿಯ ಕಲ್ಯಾಣ, ಪರಿಸರ ಸಂರಕ್ಷಣೆ ಇಂಥ ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಸ್ಥಾನದಲ್ಲಿ ಇರಬಹುದು. ಇವೆಲ್ಲವೂ ಇವರ ಲಕ್ಷಣಗಳು. ಇವರು ಕೂಡ ಮಕರ ರಾಶಿಯವರ ಹಾಗೆ ಅಲ್ಲ. ಯಾರು ಏನಾರ ಅಂದ್ರ ತಕ್ಷಣ ಮಕರ ರಾಶಿಯವ್ರು ತಲೆ ಕೆಡಿಸ್ಕೊಳಂಗಿಲ್ಲ. ಅದ್ರಾಗಿ ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರ ಅದ್ರ ಕೇರ ಅನ್ನಂಗಿಲ್ಲ ಅವ್ರು. ನಾವ್ಯಾರು ನಮ್ಗೆ ಗೊತ್ತು, ಹೋಗ ಮಗನ ಅಂತಿರ್ತಾರೆ. ಸ್ವಲ್ಪ ಕುಂಭರಾಶಿಯವ್ರು ಹಂಗಲ್ಲ. ಪಟ್ಟಣ ಯಾರು ಏನಂದ್ರ ಚೂರು ಮನ್ಸಿಗೆ ಹತ್ತಿರ್ತಾರ, ಮನ್ಸಿಗೆ ನೋವು ಮಾಡ್ಕೊಳ್ತಿರ್ತಾರ, ಬೇಜಾರ್ ಮಾಡ್ಕೊತಿರ್ತಾರ, ಬಹಳ ಸೆನ್ಸಿಟಿವ್ ಇರ್ತಾರ. ಹಂಗಾಗಿ ಎಲ್ಲರನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದಿಲ್ಲ, ಸೆಲೆಕ್ಟಿವ್ ಆಗಿರ್ತಾರ. ಸೊ ಕುಂಭರಾಶಿ ಶತಭಿಷ ನಕ್ಷತ್ರ ಮೊದಲನೇ ಚರಣ ಮತ್ತೆ 4ನೇ ಚರಣ ಸ್ವಭಾವ ಹೆಚ್ಚು ಕಡಿಮೆ ಹೊಂದಿರ್ತದೆ. ಅದಕ್ಕೆ ಗುರು ಅಧಿಪತಿ ಇರ್ತಾನೆ. ಇವರು ಹೆಚ್ಚು ಸ್ಯಾಕ್ರಿಫೈಸಿಂಗ್ ನೇಚರು, ಸ್ವಲ್ಪ ಧರ್ಮ, ಸ್ವಲ್ಪ ಮಾನ ಮರ್ಯಾದೆ, ದೊಡ್ಡ ಸ್ಥಾನ, ಸ್ವಲ್ಪ ಆಸ್ತಿ ಸಂಪಾದನೆ, ಡಿಸಿಪ್ಲಿನ್ ಲೈಫ್, ಹೆಚ್ಚು ಜನರ ಜೊತೆ ಬೆರೆಯುವಂಥದ್ದು, ಜನರ ಕಷ್ಟ ದುಃಖಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥದ್ದು ಇವರಾಗಿರ್ತಾರೆ. ಇವ್ರದ್ದು ವಿಶೇಷವಾದಂಥದ್ದು ಭೂಮಿ, ಕೃಷಿ, ಹೊಲ, ಆಸ್ತಿ, ನ್ಯಾಯ, ದೊಡ್ಡ ದೊಡ್ಡ ಪದವಿ, ಅಧಿಕಾರ ಇವೆಲ್ಲ ಇರ್ತದೆ. ಶತತಾರ ನಕ್ಷತ್ರ 3ನೇ ಚರಣ ಮತ್ತು 2ನೇ ಚರಣ ಮತ್ತು 3ನೇ ಚರಣ ಶನಿಗೆ ಸಂಬಂಧಪಟ್ಟಿದ್ದು. ಈ 2ನೇ ಚರಣ 3ನೇ ಚರಣದವ್ರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ. ಇವರು ಫೈನಾನ್ಸು,
ಬ್ಯಾಂಕಿಂಗ್ ಸೆಕ್ಟರ್ಸು ಅಥವಾ ಈ ಗಾರ್ಮೆಂಟ್ ಇಂಡಸ್ಟ್ರಿ, ಪೇಂಟ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರಿ, ಫರ್ಟಿಲೈಸರ್ಸು, ಫುಡ್ ಗ್ರೀನ್ಸು ಅಥವಾ ನಾನ್ ವೆಜ್ ಹೋಟೆಲ್ಸು, ಬಾರ್ ಅಂಡ್ ರೆಸ್ಟೋರೆಂಟ್ಸು ಇಂಥವು ಇವರಿಗೆ ಹೆಚ್ಚು ಸಹಕರಿಸ್ತಾವ. ಕುಂಭರಾಶಿ ಶತಭಿಷ ನಕ್ಷತ್ರ 2 ಮತ್ತೆ 3ನೇ ಚರಣದವ್ರಿಗೆ. 1 ಮತ್ತೆ 4ನೇ ಚರಣ ಪೂರ್ತಿ ಡಿಫ್ರೆಂಟ್. ಇವ್ರ ಆಧ್ಯಾತ್ಮಿಕ ಚಿಂತನೆ, ಧರ್ಮ, ನ್ಯಾಯ, ಒಳ್ಳೆ ಪದವಿ, ಅಧಿಕಾರ, ಸ್ಥಾನ, ಪೊಸಿಷನ್. ಒಂದ್ ಯಾವ್ದೋ ಬ್ಯಾಂಕ್ನಾಗ ಆಲ್ರೆಡಿ ಪೊಸಿಷನ್ ಅದ, ಒಂದ್ ಯಾವ್ದೋ ಸೊಸೈಟಿ ಅದ, ಅಲ್ಲೊಂದೊಂದು ಪೊಸಿಷನ್ ಅದ, ಒಂದು ಸಂಘ, ಸಂಘಟನೆ, ಟ್ರಸ್ಟ್, ಆರ್ಗನೈಸೇಷನ್, NGO, ಒಂದು ಫರ್ಮ್, ಒಂದು ಬಿಸ್ನೆಸ್, ಎಲ್ಲದರಲ್ಲಿ ಒಂಥರ ಲೀಡರ್ಶಿಪ್ ಕ್ವಾಲಿಟಿಗಳು ಇರ್ತಾರ. ಒಂದು ಗುರುವಿನ ಸ್ಥಾನದಲ್ಲಿ, ಒಂದು ಗೌರವ ಕೊಡುವಂತ ಸ್ಥಾನದಲ್ಲಿ ಇರ್ತಾರ. ವ್ಯಾಪಾರಕ್ಕಿಂತ ಈ ರೀತಿಯ ಹುದ್ದೆಗಳಲ್ಲಿ ಹೆಚ್ಚು ಆದ್ಯತೆ ಕೊಡುವವರಾಗಿರ್ತಾರ. ದುಡ್ಡಿನ ಹೆಚ್ಚು ಅಪೇಕ್ಷೆ ಮಾಡದೇ ಇರುವಂತವರಾಗಿರ್ತಾರ. ಆದ್ರೆ ಶತಭಿಷ ನಕ್ಷತ್ರ 2 ಮತ್ತೆ 3ನೇ ಚರಣ ದುಡ್ಡಿನ ಆಸೆನೂ ಇರ್ತದ, ವ್ಯಾಪಾರಕ್ಕೆ ಹೆಚ್ಚು ಆದ್ಯತೆ ಕೊಡ್ತಿರ್ತಾರ, ಇದನ್ನು ಮಾಡ್ತಿರ್ತಾರ. ಏನ್ ತೊಂದರೆ ಇಲ್ಲ. ಸಾಮಾನ್ಯವಾಗಿ ಕುಂಭರಾಶಿ ಶತಭಿಷ ನಕ್ಷತ್ರ ಜನರು ಈ ರೀತಿ ಇರುತ್ತಾರೆ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯಾಗಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಬಹುಮುಖ್ಯವಾಗಿ ನಮ್ಮ ಜೋಶೀಸ್ ಆಸ್ಟ್ರೋಸ್ಕೋಪ್ ಹುಬ್ಬಳ್ಳಿಯಲ್ಲಿ 5 ದಿನಗಳ ಕಾಲ ಸೋಮವಾರದಿಂದ ಶುಕ್ರವಾರ, 2 ದಿನಗಳ ಕಾಲ ಶನಿವಾರ ಮತ್ತೆ ಭಾನುವಾರ ವೀಕೆಂಡ್ ಬೆಂಗಳೂರಿನಲ್ಲಿ ಸೇವೆಯನ್ನ ಸಲ್ಲಿಸುತ್ತದೆ. ಹುಬ್ಬಳ್ಳಿಯಲ್ಲಿ 5 ದಿನ, ಬೆಂಗಳೂರಿನಲ್ಲಿ 2 ದಿನ, ಶನಿವಾರ ಮತ್ತೆ ಭಾನುವಾರ. ಯಾರಿಗಾದರೂ ನೇರ ಸಂದರ್ಶನದ ಅವಶ್ಯಕ ಇದ್ದಲ್ಲಿ ನಮ್ಮ ದೂರವಾಣಿಗೆ ಸಂಪರ್ಕಿಸಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.